ಸಿದ್ಧಪಡಿಸಿದಂತಹ ಭಾಷಣವನ್ನ ರಾಜ್ಯಪಾಲರು ಇವತ್ತು ವಿಧಾನಸಭೆಯಲ್ಲಿ ಓದಿಲ್ಲ. ಆ ಭಾಷಣವನ್ನ ಓದದೆ ಅಧಿವೇಶನದಿಂದ ಹೊರ ನಡೆದರು. ಏನಿತ್ತ ಆ ಭಾಷಣದಲ್ಲಿ? ಸರ್ಕಾರ ರೆಡಿ ಮಾಡಿದಂತ ಭಾಷಣದ ಆರಂಭದಲ್ಲೇ ಕೇಂದ್ರದ ವಿರುದ್ಧ ಟೀಕೆಗಳಿತ್ತು. ಭಾಷಣದ 2ನೇ ಪುಟದಿಂದಲೇ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಗಳಿತ್ತು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಳಿ ರಾಜ್ಯ ಸರ್ಕಾರದ ಭಾಷಣದ ಪ್ರತಿ ಇದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಈ ಭಾಷಣದ 2ನೇ ಪುಟದಿಂದಲೇ ಕೇಂದ್ರದ ವಿರುದ್ಧ ಟೀಕೆಗಳಿತ್ತು. ಆ ಭಾಷಣದ ಪ್ರತಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ. ಆ ಭಾಷಣದ ಪ್ರತಿ ಸ್ಕ್ರೀನ್ ಮೇಲಿದೆ. ಜಿ ರಾಮ್ಜಿ ಸಂಪನ್ಮೂಲ ಹಂಚಿಕೆ ವಿಚಾರವನ್ನ ಪ್ರಸ್ತಾಪಿಸಿತ್ತು ಸರ್ಕಾರ ಸಿದ್ಧಪಡಿಸಿದ ಮೊದಲ 5 ಪುಟದಲ್ಲಿ ಕೇಂದ್ರದ ವಿರುದ್ಧ ಆಕ್ರೋಶದ ಮಾತುಗಳಿತ್ತು. ಭಾಷಣದ 2ರಿಂದ 6ನೇ ಪುಟದವರೆಗೂ ಕೇಂದ್ರದ ವಿರುದ್ಧ ಟೀಕೆಗಳೇ ಇದ್ವು. ಓದೇ ಇಲ್ಲ ರಾಜ್ಯಪಾಲರು ಆ ಭಾಷಣವನ್ನು. ಬಂದ್ರು, ಸ್ವಾಗತವನ್ನ ಕೋರಿದ್ರು. ಅದಾದ ನಂತರ 2 ಸಾಲುಗಳಲ್ಲಿ ತಮ್ಮ ಭಾಷಣವನ್ನ ಮುಗಿಸಿದ್ರು. 2ನೇ ಪುಟಕ್ಕೆ ಹೋಗೇ ಇಲ್ಲ. ಯಾಕಂದ್ರೆ 2ನೇ ಪುಟದಿಂದಲೇ ಕೇಂದ್ರ ಸರ್ಕಾರದ ವಿರುದ್ಧ ಟೀಕೆಗಳಿದ್ವು. ರಾಜ್ಯ ಸರ್ಕಾರ ತನ್ನ ವೈಫಲ್ಯವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಜನರ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಅಧಿವೇಶನವನ್ನ ಬಳಸ್ಕೊಳ್ತಾ ಇದೆ. ಅಧಿವೇಶನವನ್ನ ಸ್ವಾರ್ಥಕ್ಕಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇವತ್ತಿನ ಬೆಳವಣಿಗೆ ಏನಿದೆ, ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು, ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು ಪ್ರಕರಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಆಗಿದೆ. ಪದೇ ಪದೇ ಬೀದಿನಲ್ಲಿ ಚರ್ಚೆ ಮಾಡ್ತಂಥ ವಿಷಯಗಳನ್ನು ಈ ಸರ್ಕಾರದ ಮಂತ್ರಿಗಳು, ಮುಖ್ಯಮಂತ್ರಿಯಿಂದ ಸಮೇತ ಇವತ್ತು ಅದನ್ನು ರಾಜ್ಯಪಾಲರ ಮುಖಾಂತರ ವಿಧಾನಸಭೆಯಲ್ಲಿ ಹೇಳಿಸಬೇಕು ಜಂಟಿ ಅಧಿವೇಶನದಲ್ಲಿ ಅಂತೇನು ಹೊರಟರು. ಅದರ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಇವತ್ತು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸಂವಿಧಾನದ ಚೌಕಟ್ಟಿನ ವಿಧಾನಸಭೆಯಲ್ಲಿ ನಡೆದಿದೆ. ಇದರ ಒಟ್ಟಾರೆ ಸಾರಾಂಶ, ಈ ಸರ್ಕಾರಕ್ಕೆ ಇವರ ಹಲವಾರು ತಪ್ಪುಗಳನ್ನು ಮರೆಮಾಚೋಕ್ಕೋಸ್ಕರವಾಗಿ ಈ ಒಂದು ಜಂಟಿ ಅಧಿವೇಶನವನ್ನು ದುರುಪಯೋಗಪಡಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.